ತೆಮ್ನಾನ್ ಪ್ರಾಂತ್ಯವಾಗಿತ್ತು. ಒಂದು ವರ್ಷದ ಹಿಂದೆ ಜಗತ್ತಿಗೆ ಈ ಸ್ಥಳದ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಈಗ ಇಲ್ಲಿನ ರನ್ವೇ ಧ್ವಂಸಗೊಂಡಿದೆ. ಮುಖ್ಯ ಟರ್ಮಿನಲ್ ಮತ್ತು ಪಕ್ಕದ ಇಂಧನ ಸಂಗ್ರಹಣಾ ಕೇಂದ್ರಗಳು ಬಾಂಬ್ಗಳು ಬಿದ್ದಿರುವುದರಿಂದ ಬಾಂಬ್ಗಳು ಬಿದ್ದಿರುವುದರಿಂದ ಇಡೀ ಕಟ್ಟಡ ಸುಟ್ಟು ಕರಕಲಾಗಿದೆ. ಇರಾನ್ನ ಸರ್ಕಾರಿ ಮಾಧ್ಯಮಗಳು ಇದು ಸಣ್ಣ ಪ್ರಮಾಣದ ಹಾನಿ ಎಂದು ಬಿಂಬಿಸಲು ಪ್ರಯತ್ನಿಸುತ್ತಿದ್ದಾವೆ. ಆದರೆ ಈ ವಿಮಾನ ನಿಲ್ದಾಣವನ್ನೇ ಗುರಿಯಾಗಿಸಲು ಒಂದು ಪ್ರಮುಖ ಕಾರಣವಿದೆ. ಅದೇನೆಂದರೆ, ಸೆಮ್ನಾನ್ ಪ್ರದೇಶವು ಇರಾನ್ಗೆ ರಷ್ಯಾ ಮತ್ತು ಚೀನಾದಿಂದ ವಾಯುರಕ್ಷಣಾ ಘಟಕಗಳು, ಕ್ಷಿಪಣಿ ಭಾಗಗಳು ಮತ್ತು ಡ್ರೋನ್ಗಳನ್ನು ಹೊಡೆದುರುಳಿಸುವ ಶಸ್ತ್ರಾಸ್ತ್ರಗಳನ್ನು ತರಲು ಬಳಸುವ ಮುಖ್ಯ ಕಾರಿಡಾರ್ ಆಗಿತ್ತು. ರನ್ವೇ ಮೇಲೆ ದಾಳಿ ಮಾಡುವ ಮೂಲಕ ಅಮೆರಿಕ ಇರಾನ್ನ ಶಸ್ತ್ರಾಸ್ತ್ರ ಪೂರೈಕೆಯ ಸರಪಳಿಯನ್ನು ಕಡಿತಗೊಳಿಸಲು ವ್ಯವಸ್ಥಿತ ಪ್ರಯತ್ನ ನಡೆಸುತ್ತಿದೆ. ಈ ಯುದ್ಧವು ಕೇವಲ ನಿನ್ನೆ ಅಥವಾ ಮೊನ್ನೆ ಆರಂಭವಾಗಿದ್ದಲ್ಲ. ಇದರ ಹಿನ್ನೆಲೆ ಅರ್ಥ ಮಾಡಿಕೋಬೇಕಂದ್ರೆ ನಾವು ಫೆಬ್ರವರಿ ಅಂತ್ಯಕ್ಕೆ ಹೋಗಬೇಕು. ಈ ವರ್ಷದ ಫೆಬ್ರವರಿ 28ರಂದು ವಾಷಿಂಗ್ಟನ್ ಮತ್ತು ಟೆಹರಾನ್ ನಡುವಿನ ಪರಮಾಣು ಮಾತುಕತೆಗಳು ಸಂಪೂರ್ಣವಾಗಿ ವಿಫಲವಾದ ನಂತರ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಪರಮಾಣು ಕಾರ್ಯಕ್ರಮಗಳ ಮೇಲೆ ದಾಳಿ ನಡೆಸಿದವು. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಗಳ ಪ್ರಕಾರ ಇರಾನ್ ಅಲ್ಲಿನ ಜನರೇ ಸರ್ಕಾರದ ವಿರುದ್ಧ ದಂಗೆ ಏಳುವಂತಹ ಪರಿಸ್ಥಿತಿಯನ್ನು ಸೃಷ್ಟಿಸುವುದು ಇದರ ಮುಖ್ಯ ಉದ್ದೇಶವಾಗಿತ್ತು. ಆದರೆ ಇದು ಕೇವಲ 48 ಗಂಟೆಗಳ ಸಂಘರ್ಷವಾಗಿರದೆ ಕಳೆದ 5 ತಿಂಗಳಿಂದ ನಿರಂತರವಾಗಿ ನಡೆಯುತ್ತಿರುವ ಸುದೀರ್ಘ ಯುದ್ಧವಾಗಿ ಮಾರ್ಪಟ್ಟಿದೆ. ಪ್ರಸ್ತುತ ವಾಷಿಂಗ್ಟನ್ನಿಂದ ಬರ್ತಿರುವ ವರದಿಗಳ ಪ್ರಕಾರ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಸಂಘರ್ಷವನ್ನು ಮತ್ತಷ್ಟು ತೀವ್ರಗೊಳಿಸಲು ಗ್ರೌಂಡ್ ಟ್ರೂಪ್ಸ್ನ ಬಳಸಬೇಕು ಅಂತ ಆಲೋಚನೆ ನಡೆಸ್ತಿದ್ದಾರೆ. ವಿಮಾನ ನಿಲ್ದಾಣಗಳ ಮೇಲಿನ ದಾಳಿ ಮತ್ತು ಇರಾನ್ ಪ್ರಮುಖ ದ್ವೀಪಗಳ ಮೇಲಿನ ನಿರಂತರ ಬಾಂಬ್ ದಾಳಿಗಳು ಕೇವಲ ರಕ್ಷಣಾತ್ಮಕ ಕ್ರಮಗಳಲ್ಲ, ಬದಲಿಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ನೆಲದ ಕಾರ್ಯಾಚರಣೆ ನಡೆಸುವ ಸಿದ್ಧತೆಗಳಿರಬಹುದು. ಇರಾನ್ನ ಆರೋಗ್ಯ ಸಚಿವಾಲಯದ ಮಾಹಿತಿ ಪ್ರಕಾರ ಇತ್ತೀಚಿನ ಹಂತದ ಹೋರಾಟದಲ್ಲಿ ಕನಿಷ್ಠ 35 ಜನರು ಸಾವನ್ನಪ್ಪಿದ್ದಾರೆ ಮತ್ತು 300ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಮತ್ತೊಂದೆಡೆ ಇರಾನ್ ಕೂಡ ಸುಮ್ಮನೆ ಏನು ಕುಳಿತಿಲ್ಲ. ಅದು ಕುವೈತ್, ಬಹ್ರೇನ್ ಮತ್ತು ಜೋರ್ಡಾನ್ನಲ್ಲಿರುವ ಅಮೆರಿಕದ ಮಿಲಿಟರಿ ನೆಲೆಗಳ ಮೇಲೆ ಕ್ಷಿಪಣಿ ಮತ್ತು ಡ್ರೋನ್ಗಳ ಮೂಲಕ ಪ್ರತಿ ದಾಳಿ ನಡೆಸುತ್ತಿದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ನಡೆದ ಇರಾನ್ ದಾಳಿಯಲ್ಲಿ ಪಾಕಿಸ್ತಾನ, ನೇಪಾಳ ಮತ್ತು ಬಾಂಗ್ಲಾದೇಶದ ವಿದೇಶಿ ಕಾರ್ಮಿಕರು ಪ್ರಾಣ ಕಳೆದುಕೊಂಡಿದ್ದಾರೆ. ಇರಾನ್ನ ಕಶಮ್ ಐಲ್ಯಾಂಡ್, ಕಿಸ್ ಐಲ್ಯಾಂಡ್ ಮತ್ತು ಅಬು ಮೂಸಾ ದ್ವೀಪಗಳ ಮೇಲೆ ನಿರಂತರ ದಾಳಿಗಳು ನಡೆಯುತ್ತಿವೆ. ಈ ದ್ವೀಪಗಳು ಹರ್ಮುಜ್ ಜಲಸಂಧಿ ಪ್ರಮುಖ ತೈಲ ರಫ್ತು ಮೂಲಸೌಕರ್ಯಗಳನ್ನು ಹೊಂದಿದೆ. ಈ ದ್ವೀಪಗಳ ಮೇಲೆ ಪದೇ ಪದೇ ಬಾಂಬ್ ದಾಳಿ ನಡೆಸುತ್ತಿರುವುದು ಯುದ್ಧ ಭೂಮಿಯನ್ನು ಸಿದ್ಧಪಡಿಸೋಕ್ಕೋಸ್ಕರ ಅಂತ ಅನ್ನಿಸ್ತಿದೆ. ಇದೊಂದು ತಂತ್ರಗಾರಿಕೆ ಇರಬಹುದು. ಇರಾನ್ನ ಪ್ರಮುಖ ಬಂದರು ನಗರವಾದ ಬಂದರ್ ಅಬ್ಬಾಸ್ ಮೇಲೆ 3 ಪ್ರತ್ಯೇಕ ಸ್ಫೋಟಗಳು ಸಂಭವಿಸಿವೆ. ಇದು ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನ್ ಗಾರ್ಡ್ ಕಾರ್ಪ್ಸ್ IRGCನ ಪ್ರಮುಖ ನೌಕಾ ನೆಲೆಯಾಗಿದ್ದು, ಜಗತ್ತಿನ ಒಟ್ಟು ತೈಲ ಪೂರೈಕೆಯ 5ನೇ 1 ಭಾಗವನ್ನು ಈ ಸ್ಟ್ರೈಟ್ ಆಫ್ ಹೊರ್ಮುಜ್ ಮೂಲಕನೇ ಹಾದು ಹೋಗಬೇಕಾಗಿದೆ. ಇತ್ತೀಚಿನ ವರದಿಗಳ ಪ್ರಕಾರ ಬಂದರ್ ಅಬ್ಬಾಸ್ ದಾಳಿಯ ಮೇಲೆ ಇರಾನ್ ವಾಯು ರಕ್ಷಣಾ ಪಡೆಗಳು ಅಮೆರಿಕ ಅಥವಾ ಇಸ್ರೇಲ್ಗೆ ಸೇರದ ಹೊಸ ಮಾದರಿಯ ಡ್ರೋನ್ ಒಂದನ್ನು ಹೊಡೆದುರುಳಿಸಿರೋದು ಕಂಡುಬಂದಿದೆ. ವಿಶ್ಲೇಷಕರ ಪ್ರಕಾರ ಇದು UAE ಅಥವಾ ಕುವೈತ್ನಂತಹ ಗಲ್ಫ್ ರಾಷ್ಟ್ರಗಳಿಗೆ ಸೇರಿರಬಹುದು. ಇದು ನಿಜವೇ ಆದಲ್ಲಿ ಇರಾನ್ ವಿರುದ್ಧ ಒಕ್ಕೂಟವು ಇನ್ನಷ್ಟು ವಿಸ್ತಾರವಾಗುತ್ತಿದೆ ಎಂದು ಅರ್ಥ ಮಾಡ್ಕೋಬೇಕಾಗಿದೆ. ತೀವ್ರತೆ ನಡುವೆಯೂ ಇರಾನ್ ರಾತ್ರೋರಾತ್ರಿ 2 ಮಧ್ಯಮ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಉಡಾವಣೆ ಮಾಡಿದೆ. ಇದು ಇರಾನ್ ಕ್ಷಿಪಣಿಯ ತಂತ್ರಜ್ಞಾನವು ತೋರಿಸ್ತದೆ, ಎಷ್ಟು ಬಲಿಷ್ಠವಾಗಿದೆ ಅಂತ ತೋರಿಸ್ತದೆ. ಯುದ್ಧದ ಆರ್ಥಿಕ ಮತ್ತು ಕಡಲ ಆಯಾಮ ಸಹ ಗಂಭೀರವಾಗಿದೆ. ಬಹ್ರೇನ್ ತನ್ನ ಜಲ ಪ್ರದೇಶದಲ್ಲಿ ರಾತ್ರಿ ಕರ್ಫ್ಯೂ ಘೋಷಿಸಿದೆ. ಮತ್ತೊಂದೆಡೆ ಕೆಂಪು ಸಮುದ್ರವನ್ನು ಮತ್ತು ಏಡನ್ ಕೊಲ್ಲಿಯನ್ನು ಬೇರ್ಪಡಿಸುವ ಬಾಬ್ ಅಲ್ ಮಂಡೆಬ್ ಜಲಸಂಧಿಯು ಸಂಪೂರ್ಣ ಮುಚ್ಚಿ ಹೋಗುವ ಭೀತಿಯಲ್ಲಿದೆ. ಇರಾನ್ ಬೆಂಬಲಿತ ಯೆಮನ್ ಹೌತಿ ಬಂಡುಕೋರರು ಈ ಜಲಸಂಧಿಯ ಮೂಲಕ ಹಾದು ಹೋಗುವ ಹಡಗುಗಳ ಮೇಲೆ ದಾಳಿ ಮಾಡಲು ಸಿದ್ಧತೆ ನಡೆಸಿದ್ದಾರೆ. ಹರ್ಮುಜ್ ಮತ್ತು ಬಾಬ್ ಅಲ್ ಮಂಡೆಬ್ 2 ಜಲಸಂಧಿಗಳು ಒಂದೇ ಬಾರಿಗೆ ಮುಚ್ಚಲ್ಪಟ್ಟರೆ ಜಾಗತಿಕ ತೈಲ ಮಾರುಕಟ್ಟೆ ಮತ್ತು ಹಡಗು ಸಾಗಣೆ ವೆಚ್ಚಗಳು ಗಗನಕ್ಕೇರಲಿದೆ. ಇದು ಇಡೀ ವಿಶ್ವದ ಇಂಧನ ಬೆಲೆಗಳ ಮೇಲೆ ತೀವ್ರ ಪರಿಣಾಮ ಬೀರಲಿದೆ. ಇದೇ ವೇಳೆ ಸೌದಿ ಅರೇಬಿಯಾ ಕೂಡ ಹೌದಿಗಳ ವಿರುದ್ಧ ನೇರ ಯುದ್ಧಕ್ಕೆ ಇಳಿದಿದ್ದು, ಸನಾದಲ್ಲಿರುವ ಹೌದಿ ನಿಯಂತ್ರಿತ ವಿಮಾನ ನಿಲ್ದಾಣಗಳ ಮೇಲೆ ದಾಳಿ ನಡೆಸಿದೆ. ಇಸ್ರೇಲ್ ಮತ್ತು ಸೌದಿ ಅರೇಬಿಯಾ ಅಧಿಕೃತವಾಗಿ ಒಟ್ಟಿಗೆ ಕಾಣಿಸಿಕೊಳ್ಳದಿದ್ದರೂ ಇರಾನ್ ಬೆಂಬಲಿತ ಜಂಟಿ ಬೆದರಿಕೆಯ ವಿರುದ್ಧ
ರಹಸ್ಯವಾಗಿ ಸಹಕರಿಸುತ್ತಿವೆ ಎಂಬುದು ಸ್ಪಷ್ಟವಾಗುತ್ತಿದೆ. ಅಮೆರಿಕದ ಸೆಂಟ್ರಲ್ ಕಮಾಂಡ್ ಸೆಂಟ್ಕಾಮ್ ಇತ್ತೀಚೆಗೆ 5ನೇ ತಲೆಮಾರಿನ F-35 ಸ್ಟೆಲ್ತ್ ಫೈಟರ್ ಜೆಟ್ಗೆ ಆಕಾಶದಲ್ಲಿ ಇಂಧನ ಮರುಪೂರ್ಣ ಮಿಡ್ ಏರ್ ರೀಫ್ಯೂಯಲಿಂಗ್ ಮಾಡುವ ದೃಶ್ಯಗಳನ್ನು ಬಿಡುಗಡೆ ಮಾಡಿದೆ. ಇದು ಅಮೆರಿಕದ ಕಾರ್ಯಾಚರಣೆಗಳು ಕೇವಲ ತಾತ್ಕಾಲಿಕ ದಾಳಿಗಳಲ್ಲ, ಬದಲಿಗೆ ಇರಾನ್ ವಾಯುಪ್ರದೇಶದಲ್ಲಿ ದೀರ್ಘಕಾಲದವರೆಗೆ ನಿಯಂತ್ರಣ ಸಾಧಿಸುವ ತಂತ್ರ ಎಂಬುದನ್ನು ಸೂಚಿಸುತ್ತದೆ. ಪ್ರಸ್ತುತ ಇರಾನ್ 3 ರೀತಿಯ ತೀವ್ರ ಒತ್ತಡಗಳನ್ನು ಎದುರಿಸುತ್ತಿದೆ. 1. ಆರ್ಥಿಕ ಒತ್ತಡ. ಬಂದರುಗಳು ಮತ್ತು ತೈಲ ರಫ್ತು ಮೂಲಸೌಕರ್ಯಗಳ ಮೇಲಿನ ದಾಳಿ ಇರಾನ್ ಆರ್ಥಿಕತೆಯನ್ನು ಕುಗ್ಗಿಸುತ್ತಿದೆ. ಇನ್ನೊಂದು ಮಿಲಿಟರಿ ಒತ್ತಡ. ವಿಮಾನ ನಿಲ್ದಾಣಗಳು, ಸಶಸ್ತ್ರ ಪೂರೈಕೆ ಮಾರ್ಗಗಳು ಮತ್ತು ನೌಕಾನೆಲೆಗಳ ನಾಶ. 3ನೇದು ಮಾನಸಿಕ ಒತ್ತಡ. ಇರಾನ್ ಸಂಸತ್ತಿನ ಸ್ಪೀಕರ್ ಯಾವುದೇ ರಾಜಿ ಇಲ್ಲದೆ ಸೇಡು ತೀರಿಸಿಕೊಳ್ಳುವುದಾಗಿ ಬಹಿರಂಗವಾಗಿ ಘೋಷಿಸಿದ್ದಾರೆ. IRGC ಕೇವಲ ಸಾಂಪ್ರದಾಯಿಕ ಸೈನ್ಯದಂತೆ ಕೆಲಸ ಮಾಡುತ್ತಿಲ್ಲ, ಅದು ಒಂದು ಸೈದ್ಧಾಂತಿಕ ಸಂಸ್ಥೆಯಾಗಿದ್ದು, ಲೆಬನಾನ್, ಹಿಜ್ಬುಲ್ಲಾ ಮತ್ತು ಯೆಮನ್ ಹೌತಿಗಳಂತಹ ಪ್ರಾಕ್ಸಿ ಸಂಘಟನೆಗಳ ಮೂಲಕ ತನ್ನ ಪ್ರಭಾವವನ್ನು ಮುಂದುವರಿಸಲು ಪ್ರಯತ್ನಿಸುತ್ತಿದೆ.